ನಮಸ್ಕಾರ ಎಲ್ಲರಿಗೂ ಶಿಂದು ಶೌರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮೊಳಕೆ ಕಾಳಿನ ಜೊತೆ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನು ಹಾಕಿಬಿಟ್ಟು ಸಾಂಬಾರು ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ಹೆಲ್ತಿಯಾಗಿರುವಂಥ ಈ ಒಂದು ರೆಸಿಪಿನ ನೀವು ಮಿಸ್ ಮಾಡದೆ ಕೊನೆ ತನಕ ನೋಡಬೇಕು. ಡಯಟ್ ಮಾಡೋರಿಗಂತೂ ತುಂಬ ಯೂಸ್ಫುಲ್ ಆಗಿರುವಂಥ ಈ ಒಂದು ರೆಸಿಪಿನ ನೀವು ಮಾಡೋದು ಹೇಗೆ ಅಂತೇಳಿ ನೋಡೋಣ ಬನ್ನಿ. ಮೊದಲಿಗೆ ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ತೊಗೊಂಡಿರೋದು. ಕುಕ್ಕರ್ ಒಳಗಡೆ 1 ಕಪ್ನಷ್ಟು ಮೊಳಕೆ ಕಾಳನ್ನ ನಾನು ಹಿಂದಿನ ದಿನವೇ ನೆನೆಸಿ ಒಂದು ದಿನ ಎಲ್ಲ ನೆನೆಸ್ಬಿಟ್ಟು ಮೊಳಕೆ ಕಟ್ಟಿ ರೆಡಿ ಮಾಡ್ಕೊಂಡಿದ್ದೆ. ಆ ಒಂದು ಮೊಳಕೆ ಕಾಳನ್ನು ನಾನು 1 ಕಪ್ನಷ್ಟು ತೊಗೊಂಡಿರೋದು. 1 ಕಪ್ನಷ್ಟು ಪಾಲಕ್ ಸೊಪ್ಪು, 1 ಕಪ್ನಷ್ಟು ಮೆಂತ್ಯ ಸೊಪ್ಪು, ಇಷ್ಟು ತೊಗೊಂಡಿರೋದು ಸೊಪ್ಪುಗಳು ಬಂದು. ಅದ್ರ ಜೊತೆ ನಾನು 1 ಕಪ್ನಷ್ಟು ಟೊಮೊಟೊ ಹಾಕ್ತಾಯಿರೋದು. ಅಂದರೆ ಮೀಡಿಯಮ್ ಸೈಜಲ್ಲಿ ಒಂದು ದೊಡ್ಡದಾಗಿರುತ್ತಲ್ಲ ಅಷ್ಟು ಟೊಮೊಟೊ. ಅದ್ರ ಜೊತೆ ಒಂದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಕಾಯಿ ತೊಗೊಂಡಿರೋದು. 1 ಕಪ್ನಷ್ಟು ಈರುಳ್ಳಿ, 1 ಕಪ್ನಷ್ಟು ಆಲೂಗಡ್ಡೆ ಅಂದರೆ ಪೊಟ್ಯಾಟೊ. ನಿಮಗೆ ಆಲೂಗಡ್ಡೆ ಬೇಕು ಅಂದರೆ ಹಾಕ್ರಿ, ಇಲ್ಲ ಅಂತಂದರೆ ಕೆಲವೊಬ್ಬರು ಯೂಸ್ ಮಾಡಲ್ಲ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಅದ್ರ ಜೊತೆ ನಾನು ಬೆಳ್ಳುಳ್ಳಿನೂ ಹಾಕ್ತಾಯಿರೋದು. ಇಷ್ಟೆಲ್ಲ ಹಾಕಾದ್ಮೇಲೆ ನಾನು ಒಂದು 3 ಕಪ್ನಷ್ಟು ನೀರು ಹಾಕ್ತಾಯಿದ್ದೀನಿ. ನೋಡಿ, ಈಗ ಒಂದು ಗ್ಲಾಸಿನ ಮೆಜರ್ಮೆಂಟೇ ನಾನು ತೊಗೊಂಡಿರೋದು. ಅಂದರೆ ಒಂದು 4 ಜನಕ್ಕೆ ಆಗೋಷ್ಟು ನಾನು ಮಾಡ್ತಾಯಿರೋದು. ಇಲ್ಲಾಂದರೆ ನಮ್ಮ ಮನೇಲಿ ಒಂದು 4 ಜನ ಇದ್ದರೆ 2 ಟೈಮ್ ತಿಂತೀವಿ, ಅಷ್ಟು ಆಗಬೇಕು ಅಂತೇಳಿ ನಾನು ಈ ಒಂದು ಗ್ಲಾಸ್ ಮೆಜರ್ಮೆಂಟಲ್ಲೇ ತೊಗೊಳ್ತಾ ಇರೋದು. ನೀರನ್ನು ನಾನು 3 ಕಪ್ನಷ್ಟು ನೀರು ಹಾಕಿಯಾಗಿದೆ. ಟೇಸ್ಟ್ ತಕ್ಕಷ್ಟು ಉಪ್ಪು ಅಂದರೆ 2 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ನೋಡಿ, ನೀವು ನೋಡ್ಕೊಂಡೇ ಉಪ್ಪು ಹಾಕ್ಬೇಕ್ರಿ. ಸ್ವಲ್ಪ ಕಡಿಮೆ ಆದ್ರ ಚಿಂತೆಲ್ಲ ನೆಕ್ಸ್ಟ್ ನೀವು ಹಾಕ್ಕೋಬೋದು, ನೋಡಿಬಿಟ್ಟು ಹಾಕ್ಕೋಬೇಕು ಬಿಗಿನರ್ಸ್ ಆದರೆ. ಅದ್ರ ಜೊತೆ ನಾನು ಸ್ವಲ್ಪ ಅರಿಶಿಣ ಪುಡಿನೂ ಹಾಕ್ತಾಯಿದ್ದೀನಿ. ಇಷ್ಟು ಹಾಕ್ಬಿಟ್ಟು ನೀವು ಬೇಕು ಅಂದರೆ ಮಿಕ್ಸ್ ಮಾಡಿ, ಬೇಡ ಅದೇ ಥರ ಡೈರೆಕ್ಟಾಗಿ ಹಾಗೆ ಹಾಕಿ ಮಾಡ್ತಾಯಿದ್ದೀನಿ, ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ನಾನು ಕುಕ್ಕರ್ ಕ್ಲೋಸ್ ಮಾಡ್ತಾಯಿದ್ದೀನಿ. ವಿಶಿಲನ್ನ ಹಾಕ್ಬಿಟ್ಟು ಒಂದು 3 ವಿಶಿಲ್ ಹೊಡೆಸ್ತೀನಿ ರೀ, ಸಾಕು. ಯಾಕಂದರೆ ಜಾಸ್ತಿ ಬೆಂದುಬಿಟ್ರೆ ಅಷ್ಟೊಂದು ರುಚಿನೂ ಅನಿಸಲ್ಲ. ಇದೇ ಥರನೇ ಇಷ್ಟೇ ಒಂದು 3 ವಿಶಿಲ್ ಹೊಡೆದ್ರೆ ಸಾಕು, ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಬಂದಾಯಿತು. ಈಗ ನೋಡಿ, ಕುಕ್ಕರ್ ಕ್ಲೋಸ್ ಮಾಡಿದ್ವಲ್ಲ, ಈಗ ಓಪನ್ ಮಾಡಿದ್ವಿ. ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ, ಸಖತ್ತಾಗಿದೆ. ನೋಡಿದರೆ ಗೊತ್ತಾಗ್ತಿದೆ ಎಲ್ಲ ಬೆಂದಿದೆ, ವೆಜಿಟೇಬಲ್ಸ್ ಎಲ್ಲ, ಕಾಳು ಎಲ್ಲ ಅಂದರೆ ಮೊಳಕೆ ಕಾಳೆಲ್ಲ ಬೆಂದಾಗಿದೆ. ಈಗ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮಿಕ್ಸೇ ಮಾಡಿಲ್ಲ ನಾನು, ಡೈರೆಕ್ಟಾಗಿ ಹಾಗೆ ಹಾಕಿದ್ದೆ. ಇನ್ನೊಂದು ಸಾಂಬಾರು ಪೌಡ್ರನ್ನ ನಾನು ಅವಾಗ ಹಾಕಿರಲಿಲ್ಲ, ಈಗ ಮಸ್ತ್ ಆದಮೇಲೆ ಹಾಕ್ತೀನಿ. ಈಗ ನೋಡಿ, ಈಗ ಸೈಡ್ ಎತ್ತಿಟ್ಬಿಟ್ಟು ಮಸಿಬೇಕಲ್ವ, ಹಾಗಾಗಿಬಿಟ್ಟು ನಾನು ಸಪ್ರೇಟ್ ಮಾಡ್ತಾಯಿದ್ದೀನಿ. ನೀರಿನ ಸಪ್ರೇಟೇ, ಈ ವೆಜಿಟೇಬಲ್ಸ್ ಸಪ್ರೇಟ್ ಮಾಡ್ತಾಯಿದ್ದೀನಿ. ಈ ಥರ ಜರಡಿ ಸಹಾಯ ಇದ್ದರೆ ಜರಡಿಯಲ್ಲಿ ಮಾಡ್ಬೋದು, ಇಲ್ಲಾಂದರೆ ಆ ಪಾತ್ರೆ ಮೇಲೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು, ಅಂದರೆ ತಟ್ಟೆ ಆದರೂ ಪ್ಲೇಟ್ಸ್ ಆದರೂ ಏನಾದರೂ ಮುಚ್ಚಿಬಿಟ್ಟು ಚೆನ್ನಾಗಿ ಇದೇ ಥರನೇ ಬಸಿಬೇಕು. ನೋಡಿ, ಈ ಥರ ನೀರಿನ ಅಂಶ ಇಲ್ಲದಂಗೆ ನೀಟಾಗಿ ಇದೇ ಥರನೇ ಬಸಿಬೇಕು. ಬಸ್ತಾಯಿತು. ಈಗ ನಾನು ಮಸೆ ಗುಂಡಿಯಿಂದ ಇದೇ ಥರನೇ ಮಸಿತಾ ಇದ್ದೀನಿ. ನೋಡಿ, ಈ ಥರ ನುಣ್ಣಗೆ ಮಸ್ಕೋಬೇಕು. ಚೆನ್ನಾಗಿ ಮಸ್ತಷ್ಟು ಒಳ್ಳೆ ರುಚಿ ಬರುತ್ತೆ ಸಾಂಬಾರು ಬಂದು, ತುಂಬ ಟೇಸ್ಟಿಯಾಗಿಯೂ ಬರುತ್ತೆ. ಇದೇ ಒಂದು ಮೆಥಡಲ್ಲೇ ನೀವು ಮನೇಲಿ ಟ್ರೈ ಮಾಡಬೇಕು. ನಿಮ್ಮ ಕಡೆ ಮಸೆದಿಲ್ಲ ಅಂತಂದರೆ ಮಾಮೂಲು ಬ್ಯಾಚುಲರ್ಸ್ ರೂಮ್ಗಳಲ್ಲಿ ನೀವು ಈ ಥರ ಟ್ರೈ ಮಾಡಿದರೆ, ನೀವು ಚಂಬು ಅಂದರೆ ನೀರು ಕುಡಿಯೋ ಚಂಬು ಇರುತ್ತಲ್ಲ, ಆ ಒಂದು ಸಹಾಯದಿಂದನೂ ನೀವು ಇದೇ ಥರನೇ ಮಸಿಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಮಸ್ತಾಯಿತು. ನಾನು ಎಕ್ಸ್ಟ್ರಾ ನೀರೇನೇ ಆ್ಯಡ್ ಮಾಡ್ತಾಯಿಲ್ಲ, ನಾವು ಬಸ್ತು ರೆಡಿ ಮಾಡಿಟ್ಟಿದ್ವಲ್ಲ ಆ ನೀರನ್ನೇ ಹಾಕ್ತಿರೋದು. ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋಂಥ ಸಾಂಬಾರು ಪೌಡ್ರನ್ನೂ ಹಾಕ್ತಾಯಿದ್ದೀನಿ. ನಿಮಗೆ ಸಾಂಬಾರು ಪೌಡ್ರ್ ಮಾಡೋದು ಹೇಗೆ ಅಂತೇಳಿ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ನಮ್ಮೊಂದು ನಮ್ಮದೊಂದು ಚಾನಲ್ ಪೇಜ್ ಓಪನ್ ಮಾಡಿ ನೋಡಿದರೆ ಗೊತ್ತಾಗುತ್ತೆ. ನನ್ನ ಚಾನಲಲ್ಲಿ ಈ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ, ಸಾಂಬಾರು ಪೌಡ್ರ್ ಮಾಡೋದು ಹೇಗೆ ಅಂತೇಳಿ. ಈಗ ನಾನು ನೆಕ್ಸ್ಟು ಹುಣಸೆ ಹುಳಿನೂ ಹಾಕ್ತಾಯಿದ್ದೀನಿ. ನಿಮಗೆ ಹುಣಸೆ ಹುಳಿ ಬೇಕು ಅಂದರೆ ಹಾಕ್ರಿ, ಬಟ್ ಟೇಸ್ಟಿಯಾಗಿರುತ್ತೆ, ಹಾಕಲೇಬೇಕು, ಒಳ್ಳೆಯದೇ, ಆರೋಗ್ಯಕ್ಕೂ ಒಳ್ಳೆಯದು. ಹುಣಸೆ ಹುಳಿ ತಿಂದರೆ ಮಕ್ಕಳು ಮನೆ ಮುಖದ ಮೇಲೆಲ್ಲ ಪ್ಯಾಚಸ್ ಎಲ್ಲ, ವೈಟ್ ಪ್ಯಾಚಸ್ ಎಲ್ಲ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು, ಅದು ಹೋಗುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೋಡಿ, ಹುಣಸೆ ಹುಳಿನ ಜಾಸ್ತಿನೇ ತಿನ್ನಬೇಕು, ಟೊಮೊಟೊ ಕಡಿಮೆ ಮಾಡಬೇಕು, ಹುಣಸೆ ಹುಳಿನ ಜಾಸ್ತಿ ಮಾಡಿ, ಟೇಸ್ಟೂ ಸಖತ್ತಾಗಿರುತ್ತೆ ಸಾಂಬಾರೆಲ್ಲ. ನೋಡಿ, ಉಪ್ಪು ಖಾರ ಎಲ್ಲ ನೋಡಿ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸೂಪರಾಗಿ ಬಂದಿದೆ, ಉಪ್ಪು ಕರೆಕ್ಟಾಗಿ ಬಂದಿದೆ. ನಾನು ನೆಕ್ಸ್ಟ್ ಸೈಡ್ ಎತ್ತಿಟ್ಬಿಡ್ತಾ ಇದ್ದೀನಿ, ಸ್ವಲ್ಪ ಕುದಿಸ್ಬೇಕಲ್ಲ, ಕುದಿಸಿ ಆಯಿತು. ಹಾಗಾಗಿ ಈಗ ನಾನು ಒಗ್ಗರಣೆ ರೆಡಿ ಮಾಡ್ಕೋಬೇಕಲ್ವ, ಹಾಗಾಗಿ ನಾನು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಸಣ್ಣದಾಗಿರೋಂಥ ಪಾತ್ರೆ ಇಟ್ಕೊಂಡಿದ್ದೀವಿ. ನೀವು ಸಪ್ರೇಟಾಗಿ ಸ್ಪೂನಲ್ಲಿ ಯಾವುದ್ರಲ್ಲಾದರೂ ನೀವು ಒಗ್ಗರಣೆಗೆ ರೆಡಿ ಮಾಡ್ಕೋಬೋದು. ಈಗ ನಾನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದರೊಳಗೆ ಸ್ಮ್ಯಾಶ್ ಮಾಡಿರೋಂಥ ಬೆಳ್ಳುಳ್ಳಿನೂ ಹಾಕ್ತಾಯಿದ್ದೀನಿ. ಈ ಒಂಥರ ಸೊಪ್ಪಿನ ಸಾಂಬಾರಿಗೆಲ್ಲ ನೀವು ಬೆಳ್ಳುಳ್ಳಿ ಹಾಕಿದ್ರೆ ಮಾತ್ರ ಸಖತ್ತಾಗಿ ಇರುತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ. ನಾನು ಜೀರಿಗೆ ಹಾಕ್ತಾಯಿಲ್ಲ, ನಿಮ್ಗೆ ಜೀರಿಗೆ ಬೇಕು ಅಂದರೆ ಹಾಕ್ರಿ, ಇಲ್ಲಾಂದರೆ ಬೇಡ. ಅದ್ರ ಜೊತೆ ನಾನು ಸ್ವಲ್ಪ ಸ್ಯಾಷನ್ನು ಹಾಕಿ ಅದು ನೀಟಾಗಿ ಎಣ್ಣೆಲ್ಲ ಫ್ರೈ ಮಾಡ್ಕೊಂಡು ಆಯಿತು. ಈಗ ನಾನು 1 ಕಪ್ನಷ್ಟು ಈರುಳ್ಳಿನ ಹಾಕಿದೆ, ಅದ್ರ ಜೊತೆ ನಾನು ಕರಿಬೇವನ್ನ ಹಾಕಿಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಸ್ವಲ್ಪ ಗೋಲ್ಡ್ ಕಲರ್ ಬಂದರೆ ಸಾಕು. ಈರುಳ್ಳಿ ಚೆನ್ನಾಗಿ ಬೇಯಬೇಕು, ಹಸಿ ಬಿಸಿ ಇದ್ದರೆ ಚೆನ್ನಾಗಿ ಬರೋಲ್ಲ, ಒಳ್ಳೆ ಟೇಸ್ಟ್ ಬರುತ್ತೆ, ಕಲರು ಚೆನ್ನಾಗಿ ಬರುತ್ತೆ. ನೆಕ್ಸ್ಟು
ಸ್ಮೆಲ್ಲು ಚೆನ್ನಾಗಿರುತ್ತೆ ಈರುಳ್ಳಿ ಹಾಕಿದರೆ. ನೋಡಿ ಚೆನ್ನಾಗಿ ಎಣ್ಣೆಲೆಲ್ಲ ಫ್ರೈ ಆಯಿತು. ನೆಕ್ಸ್ಟ್ ನಾನು ರೆಡಿ ಮಾಡ್ಕೊಂಡ್ರಂಥ ಸಾಂಬಾರು ಅಂದರೆ ಮಸ್ತ್ ಬಿಟ್ಟು ಕುದಿಸಿದ್ವಿ ಒಂದು 2 ನಿಮಿಷ. ಆ ಒಂದು ಸಾಂಬಾರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಲ್ವಾ, ಸಖತ್ತಾಗಿದೆ. ಯಾಕೆ ಕುದಿಸ್ಬೇಕು ಅಂತಂದರೆ ನಾವು ಸಾಂಬಾರು ಪೌಡ್ರನ್ನ ಹಾಕಿರ್ತೀವಿ, ಸ್ವಲ್ಪ ಹುಣಸೆ ಹುಳಿನೂ ಹಾಕಿರ್ತೀವಲ್ಲ, ಸ್ವಲ್ಪ ಮಸಾಲೆ ಹಸಿ ಅಂತ ಅನಿಸ್ಬಾರ್ದು. ಹಾಗಾಗಿ ಒಂದು 5 ನಿಮಿಷ ಕಡಿಮೆ ಉರಿಯಲ್ಲೇ ಕುದಿಸಿದ್ರೆ ಸಾಕು. ಕುದಿಸಿ ಆಯಿತು. ನಾವು ನೆಕ್ಸ್ಟ್ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ, ಸೂಪರಾಗಿದೆ ಅಲ್ವಾ.